ಏನು ನಾವೆಲ್ಲ 69ನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ನಾಯಕರು ಆದಂತಹ ಹಾಗೂ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು ಆದಂತಹ ನಮ್ಮ ಅಮೃತ್ ಪಾಟೀಲ್ ಅವರು ಇವತ್ತು, ಹಾಗೆ ಗ್ರಾಮೀಣ ಅಭಿವೃದ್ಧಿ ವೈದ್ಯಕೀಯ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತಹ ಅಮೃತ್ ಪಾಟೀಲ್ ಅವರು, ಹಾಗೆ ರವಿ ಅವರು ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು, ಯಾಕೆಂದರೆ ಒಬ್ಬೊಬ್ಬರ ಹೆಸರು ಯಾರ್ದು ಹೇಳಿ ಯಾರ್ದು ಬಿಡ್ತೀನಿ ಅಂತ ಅನ್ಯತಾ ಭಾವಿಸಬಾರ್ದು, ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಬಹಳ ಅದ್ಭುತವಾದಂಥ 69ನೇ ಕನ್ನಡ ರಾಜ್ಯೋತ್ಸವನ ಈ ಒಂದು ಅದ್ದೂರಿ ಕನ್ನಡದ ಗೀತೆಗಳ ಮುಖೇನವಾಗಿ, ಒಂದು ಮೆರವಣಿಗೆಯ ಮುಖೇನವಾಗಿ, ತಾಯಿ ಭುವನೇಶ್ವರಿಯ ಮೆರವಣಿಗೆಯ ಮುಖೇನವಾಗಿ ಮತ್ತು ಏನು ಬಸವಣ್ಣನವರು, ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ರವರು ಈ ರೀತಿಯಾದಂಥ ಮಹಾನ್ ನಾಡಿನ ಮತ್ತು ದೇಶದ ಚೇತನಗಳಿಗೆ ಒಂದು ಹಾರವನ್ನು ಫಲಪುಷ್ಪವನ್ನು ಹಾಕೋ ಮುಖೇನವಾಗಿ, ಪುಷ್ಪಮಾಲೆಯನ್ನು ಹಾಕೋ ಮುಖೇನವಾಗಿ ಇವತ್ತು ಈ ಒಂದು ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋ ಮುಖೇನವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಾದಂತಹ ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ ಮತ್ತು ತಾಂಡ ಒಂದು ನೃತ್ಯಗಳಾಗಿರ್ಬೋದು, ಈ ರೀತಿಯಾದಂಥ ವಿಭಿನ್ನ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಮೃತ್ ಪಾಟೀಲ್ ಅವರು, ರವಿಯವರು ಎಲ್ಲರೂ ಪದಾಧಿಕಾರಿಗಳು ಒಂದು ಒಗ್ಗೂಡಿ ಈ ಒಂದು ಅದ್ದೂರಿಯಾದಂತಹ ರಾಜ್ಯೋತ್ಸವವನ್ನು ಆಚರಿಸುವ ಮುಖಾನವಾಗಿ ಕಲಬುರಗಿ ಜಿಲ್ಲೆಯಲ್ಲಿ, ಯಾಕೆಂದರೆ ಪ್ರತಿ ವರ್ಷ ಅವ್ರು ಮಾಡೋ ಕಾರ್ಯಕ್ರಮ ವಿಜೃಂಭಣೆಯಾಗೇ ಇರುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಕರ್ನಾಟಕದ ಅಷ್ಟು ಜಿಲ್ಲೆಗಳ ಒಂದು ವಿಜೃಂಭಣೆಯನ್ನು ಒಂದೇ ಜಿಲ್ಲೆಯಲ್ಲಿ ಮಾಡೋ ಅಷ್ಟು ತಾಕತ್ತು ನಮ್ಮ ಅಮೃತ್ ಪಾಟೀಲ್ ಅವ್ರಿಗಿದೆ. ಅದು ನಾವು ಹೆಮ್ಮೆ ಪಡ್ತೀವಿ. ಯಾಕಂದರೆ ಈಗಲ್ಲ, ನಾನು ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ. ಹಾಗಾಗಿ ಅನೇಕ ವರ್ಷಗಳಿಂದ ಅದೇ ರೀತಿಯಾದಂತಹ ಒಂದು ಉತ್ಸಾಹ, ಅದೇ ರೀತಿಯಾದಂತಹ ನಾಡು, ನೆಲ, ನುಡಿ, ಜಲ, ಭಾಷೆ ಮೇಲಿರುವಂಥ ಅಭಿಮಾನ, ಪ್ರೀತಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಪ್ರತಿ ವರ್ಷ ಬರಬೇಕಂದ್ರೂ ಪ್ರತಿಯೊಂದು ವರ್ಷದಲ್ಲೂ ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಮುಖೇನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಒಂದು ಆಚರಿಸೋ ಮುಖೇನವಾಗಿ ಅಮೃತ್ ಪಾಟೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಗವಂತ ಏನು ವೀರ ಕನ್ನಡಿಗರ ಸೇನೆ ಮತ್ತು ಗ್ರಾಮೀಣ ವೈದ್ಯಕೀಯ ಅಭಿವೃದ್ಧಿ ಸಂಘದ ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಎಲ್ಲರೂ ಒಗ್ಗೂಡಿ ಈ ನಾಡು, ನೆಲ, ನುಡಿ, ಜಲ, ಭಾಷೆಗೋಸ್ಕರ ನಾವೆಲ್ಲ ಶ್ರಮಿಸಬೇಕಾಗಿದೆ, ನಾವೆಲ್ಲರೂ ದುಡಿಬೇಕಾಗಿದೆ. ನಾವೆಲ್ಲರೂ, ಯಾಕಂತಂದರೆ ಮನುಷ್ಯ ಹುಟ್ಟಿತಾನೆ, ಹುಟ್ಟು ಉಚಿತ ಆಗಿದ್ದರೆ ಸಾವು ಖಚಿತವಾಗಿರುತ್ತೆ. ಆದರೆ ಹುಟ್ಟು ಸಾವು ಮಧ್ಯದಲ್ಲಿ ಏನು ನಾವು ಸೇವೆ ಮಾಡ್ತೀವಿ ಅದೇ ಖಚಿತವಾಗಿ, ಉಚಿತವಾಗಿ, ಅದೇ ನಿಶ್ಚಿತವಾಗಿ ಉಳಿಯುವಂಥದ್ದು. ಹಾಗಾಗಿ ಬಸವಣ್ಣನವ್ರನ್ನ ಮಾತಾಡ್ತಾರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಯಾವುದೇ ಜಾತಿ, ಧರ್ಮ, ಪಂಥ, ಭಾಷೆ ಯಾವುದನ್ನು ಕೂಡ ನಾವು ತಗೊಳ್ಳದೆ ಎಲ್ಲರೂ ನಮ್ಮವರೇ. ಕರ್ನಾಟಕದಲ್ಲಿರುವ 7 ಕೋಟಿ ಕನ್ನಡಿಗರೇ. ನಾವು ಯಾವುದೇ ಭಾಷಿಕರ ವಿರೋಧಿಗಳಲ್ಲ, ನಾವು ಯಾವುದೇ ರಾಜ್ಯ ವಿರೋಧಿಗಳಲ್ಲ, ಯಾವುದೇ ದೇಶ ವಿರೋಧಿಗಳಲ್ಲ. ಆದರೆ ನಮ್ಮ ನಾಡು, ನೆಲ, ನುಡಿ, ಜಲ, ಭಾಷೆ ನಮ್ಮ ಜನಗಳಿಗೆ ತುಚಿ ಬಂದಾಗ ಅವ್ರು ಯಾವುದೇ ರಾಜ್ಯದಿಂದ ಬಂದಿರಲಿ, ಯಾವುದೇ ದೇಶದಿಂದ ಬಂದಿರಲಿ, ಯಾವುದೇ ಹೊರದೇಶದಿಂದ ಬಂದಿರಲಿ, ಅಂಥವ್ರಿಗೆ ನಾವು ನಿಜವಾಗ್ಲೂ ಯಾವಾಗಲೂ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಒಂದು ಮೆರವಣಿಗೆ ಮುಖೇನವಾಗಿ ಅದ್ಭುತವಾಗಿ ಆಚರಣೆ ಮಾಡಲಾಗಿದೆ 69ನೇ ಕನ್ನಡ ರಾಜ್ಯೋತ್ಸವವನ್ನು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದಿರುವಂತಹ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದಂತಹ ಅಭಿಕುಮಾರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಂಜುನಾಥ ಸ್ವಾಮಿಯವರು, ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು, ಹಾಗೆ ಎಲ್ಲ ಇಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕ್ಷೇತ್ರ ಪದಾಧಿಕಾರಿಗಳು, ಗ್ರಾಮ ಪದಾಧಿಕಾರಿಗಳು, ಜಿಲ್ಲಾವಾರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ ನಮಿಸುತ್ತಾ, ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಶಕ್ತಿ ಇದೇ ಥರ ಒಗ್ಗೂಡಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ನಾಡಿನಾದ್ಯಂತ ನಿಮ್ಮ ಶಕ್ತಿ ಸದಾಕಾಲ ಮೊಳಗ್ತಾ ಇರಲಿ. ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತು ಏನು ಬಡವರು, ಕೆಳವರ್ಗದವರು, ಶ್ರಮಿಕರು ಮತ್ತು ಕಷ್ಟದಲ್ಲಿರುವಂಥವ್ರಿಗೆ ನಾವೆಲ್ಲ ಧ್ವನಿಯಾಗಿ ಅವ್ರಗಳ ಒಂದು ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇವತ್ತು ಕಲಬುರಗಿ ಜಿಲ್ಲೆ ನಾಡಿನಲ್ಲಿ ಹೆಸರಾಂತದ್ದಂಥ ಜಿಲ್ಲೆ. ಯಾಕಂದರೆ ಕಲಬುರಗಿ ಅಂದ್ರೇ ಒಂದು ನಮಗೆ ಒಂಥರ ಖುಷಿ, ಒಂದು ರೀತಿ ಏನು ನಾಡಿನ ಕಿರೀಟ ಅಂತ ಏನು ನಾವು ಬೀದರ್ ಅಂತೀವಿ, ಅದೇ ಥರ ಕಲಬುರಗಿ ಕೂಡ ಒಂಥರ ಕರ್ನಾಟಕದ ಕಿರೀಟ ಅಂತಲೇ ಹೇಳ್ಬೋದು. ಹಾಗಾಗಿ ಕಲಬುರಗಿ ಜನತೆಗೆ ನಿಜವಾಗ್ಲೂ ಮನಪೂರ್ವಕವಾಗಿ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಅರ್ಪಿಸುತ್ತಾ
ಮತ್ತೊಮ್ಮೆ ವೀರ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷರಾದಂಥ ಅಮೃತ್ ಪಾಟೀಲ್ ಅವರಿಗೆ ಮತ್ತು ರವಿ ಅವರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಇದೇ ರೀತಿ ವರ್ಷ ಪ್ರತಿ ವರ್ಷವೂ ಕೂಡ ನಿಮ್ಮ ಉತ್ಸಾಹ, ನಿಮ್ಮ ಒಂದು ಬದ್ಧತೆ ಮತ್ತು ಶ್ರಮ ಈ ನಾಡಿಗೆ, ಈ ದೇಶಕ್ಕೆ, ಜನಗಳ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಇಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕುವೆಂಪು ಅವರು ಮಾತಾಡ್ತಾರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ. ಹಾಗಾಗಿ ನಾವೆಲ್ಲ ಕನ್ನಡಕ್ಕೆ ಶ್ರಮಿಸ್ತಾ ಈ ಒಂದು ನಾಡಿನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ, ಟಿವಿ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಿಮ್ಗಳ ಸಹಕಾರ ಇಲ್ಲದೆ ಈ ಅದ್ಭುತವಾದಂತಹ ಕಾರ್ಯಕ್ರಮಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ನೀವು ಬಂದು ಪ್ರೋತ್ಸಾಹ ಮಾಡ್ತಾ ಇರೋದು ನೋಡೋಕೆ ಖುಷಿ ಆಗುತ್ತೆ. ಹಾಗಾಗಿ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ರಂಗದವರಿಗೂ, ಅದೇ ರೀತಿ ಪೊಲೀಸ್ ಇಲಾಖೆಯವ್ರಿಗೂ ಕೂಡ, ಪಾಪ ಟ್ರಾಫಿಕ್ ಅವರಾಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಇವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ, ರ್ಯಾಲಿಯಲ್ಲಿ ಇಷ್ಟು ಬೆಂಬಲ ಕೊಟ್ಟು ಈ ರೀತಿಯಾಗಿ ಒಂದು ಅದ್ದೂರಿಯಾಗಿ ನಡೆಯೋಕ್ಕೆ ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಕಲಬುರಗಿ ಜನತೆ ಇಷ್ಟು ರ್ಯಾಲಿಯಾಗಿ, ಇಷ್ಟು ಟ್ರಾಫಿಕ್ ಎಲ್ಲ ಆದರೂ ಕೂಡ ಯಾರೂ ಬೇಜಾರು ಮಾಡ್ಕೊಳ್ಳದೆ ಇದು ಕನ್ನಡದ ಕೆಲಸ, ಇದು ನಮ್ಮ ಕೆಲಸ ಅಂದ್ಕೊಂಡು ಎಲ್ಲರೂ ಪ್ರೋತ್ಸಾಹ ನೀಡಿದಂಥ ಕಲಬುರಗಿ ಜನತೆಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಂದು ಪ್ರತಿ ವರ್ಷ ಈ ವರ್ಷವೂ ಕೂಡ ವೀರ ಕನ್ನಡಿಗರ ಸೇನೆ ಹಾಗೂ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘದ ಜಂಟಿಯಾಗಿ ಏನದ 69ನೇ ಕನ್ನಡ ರಾಷ್ಟ್ರ ಕಾರ್ಯಕ್ರಮವನ್ನು ತಿಮ್ಮಾಪುರ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ಭವ್ಯವಾದಂಥ ಭುವನೇಶ್ವರಿಯ ಭಾವಚಿತ್ರ ಮೆರವಣಿಗೆ ಮುಖಾಂತರ, ಭವ್ಯವಾದ ಮೆರವಣಿಗೆ ಮಾಡೋ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಠಾಧೀಶರು, ಗಣ್ಯಮಾನ್ಯರು, ವಿಶೇಷವಾಗಿ ಬೆಂಗಳೂರಿನಿಂದ ಕರ್ನಾಟಕ ಕನ್ನಡ ಪರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ವೈದ್ಯ ಮಿತ್ರರು, ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಕಾರ್ಯಕರ್ತರು, ನನ್ನ ಆತ್ಮೀಯ ಸೋದರರು ಎಲ್ಲರೂ ಈ ಕಾರ್ಯಕ್ರಮ ಆಗಮಿಸಿ ಯಶಸ್ವಿಗೊಳಿಸೋದಕ್ಕಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿದಂಥ ಎಲ್ಲ ದಾನಿಗಳು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಇನ್ನೊಮ್ಮೆ ಕನ್ನಡೋತ್ಸವ ಕಾರ್ಯಕ್ರಮ ಶುಭಾಶಯಗಳು. ನನ್ನೆಲ್ಲ ಕಲಬುರಗಿ ಜನತೆಗೆ, ನಾಡಿ ಜನತೆಗೆ, ನನ್ನೆಲ್ಲ ಕಾರ್ಯಕರ್ತರಿಗೂ ಮತ್ತು ವೈದ್ಯ ಮಿತ್ರರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ.